ಸುತ್ತ ಬೋರ್ವೆಲ್ ಇದೆ, ಓನ್ ಬೋರ್ವೆಲ್ ಇದೆ. ಸೊ 540 ಅಡಿಗೆ ನೀರ್ ಸಿಕ್ಕಿದೆ, 2 ಗ್ಯಾಪ್ ಸಿಕ್ಕಿದೆ, ಪ್ಲಸ್ 2.25 ಇಂಚ್ ವಾಟರ್ ಇದೆ. ಸೊ ನೋ ಇಶ್ಯೂ ಸರ್, ವಾಟರ್ ಸೋರ್ಸ್ ಗಂತೂ ನಮ್ಗೆ ಏನ್ ಅಡ್ಡಿ ಇಲ್ಲ, ತುಂಬಾ ಚೆನ್ನಾಗಿದೆ. ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಕ್ರಾಸ್ ವೆಂಟಿಲೇಷನ್ ಆಗ್ಲಿ ತುಂಬಾ ಚೆನ್ನಾಗಿದೆ ಇಲ್ಲಿ. ಒಂದು ಟೇಬಲ್ ಹಾಕಿ ಒಂದು ಗಜಿಬೋ ಸೆಟಪ್ ಮಾಡ್ಕೊಂಡ್ಬಿಟ್ರೆ ಸರ್, ಗಜಿಬೋ ಸೆಟಪ್ ಒಳ್ಳೆ ಪಾರ್ಟಿ ಮಾಡ್ಬೋದು ಸರ್. ಪಾರ್ಟಿ ಮಾಡೋದು ಚೆನ್ನಾಗಿರುತ್ತೆ, ಪಾರ್ಟಿ ಮಾಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಏನ್ ಬೇಕಾದ್ರೆ ಮಾಡ್ಬೋದು ಸರ್. ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಹ್ಯಾಂಡ್ ವಾಶ್ ಬೇರೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಬಿಲ್ಡಿಂಗ್ ಸೇಲ್ ಇನ್ಫಾರ್ಮೇಶನ್ ಜೊತೆ. ಕನ್ನಡಕವರ ಚಾನಲ್ ಅಲ್ಲಿ ಬಿಲ್ಡಿಂಗ್ ಸೇಲ್ ಅಂತ ಬಂದ್ರೆ ನಮಗೆ ನೆನಪು ಬರುವಂತಹ ಕಂಪನಿ ಅಂದ್ರೆ ಅದುವೇ ಮಿಲನ್ ಪ್ರಾಪರ್ಟೀಸ್. ಮಿಲನ್ ಪ್ರಾಪರ್ಟೀಸ್ ಅವರು ಆಲ್ಮೋಸ್ಟ್ ಸೈಟ್ಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಬಟ್ ತುಂಬಾ ದಿನ ಆಗಿತ್ತು ಬಿಲ್ಡಿಂಗ್ ತಗೊಂಡ್ ಬಂದಿರಲಿಲ್ಲ. ಸೊ ಇವತ್ತು ಎಲ್ಲಿದ್ದೀವಿ ಏನ್ ಕತೆ ತಿಳ್ಕೊಳ್ಳೋಣ. ಮಿಲನ್ ಪ್ರಾಪರ್ಟೀಸ್ ಕಡೆಯಿಂದ ರಂಜಿತ್ ಸರ್ ಇಲ್ಲೇ ಇದ್ದಾರೆ, ಕರೆನ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸೂಪರ್ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. ಏನ್ ಸರ್ ಬಿಲ್ಡಿಂಗ್ ಕಡೆ ಗಮನ ಸ್ವಲ್ಪ ಕಮ್ಮಿ ಕೊಟ್ಬಿಡ್ರಿ? ಇಲ್ಲ ಸರ್, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಸೈಟ್ ಕಡೆ ಗಮನ ಹೋಗ್ಲಿ ಅಂತ ನಾವು ಬಿಲ್ಡಿಂಗ್ ಕಡೆ ಕಮ್ಮಿ ಕೊಟ್ರಿ. ಬಟ್ ಇನ್ಮೇಲೆ ಬಿಲ್ಡಿಂಗ್ಸ್ ಬರುತ್ತೆ, ಸೈಟ್ಸ್ ಬರುತ್ತೆ, ಎಲ್ಲಾ ತರದ ಪ್ಲಾಟ್ಸ್ ಬರುತ್ತೆ ಸರ್, ಆಪ್ಷನ್ಸ್ ಗಳು ಬರುತ್ತೆ ಅಲ್ವಾ? ಸೊ ವೀಕ್ಷಕರೇ, ಮಿಲನ್ ಪ್ರಾಪರ್ಟೀಸ್ ಆಕ್ಚುಲಿ ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಇದೇ ರೀತಿ ಅನೇಕ ಬಿಲ್ಡಿಂಗ್ ಗಳು ಸೇಲ್ಗಳಿವೆ, ಅನೇಕ ಸೈಟ್ ಗಳು ಸೇಲ್ಗಳಿದೆ. ಎ ಖಾತಾ, ಬಿ ಖಾತಾ, ಈ ಖಾತಾ, ಯಾವುದೇ ಖಾತಾ ಬೇಕಂದ್ರೂ ಕೂಡ ನೀವು ಮಿಲನ್ ಪ್ರಾಪರ್ಟೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ತಗೊಬಹುದು. ಸರ್ ಎಕ್ಸಾಕ್ಟ್ ಆಗಿ ಯಾವ ಏರಿಯಾದಲ್ಲಿ ಇದೀವಿ ಸರ್ ನಾವು? ಸರ್ ಇವತ್ತು ನಾವು ಬಂದು RR ಎನ್ಕ್ಲೇವ್ ಅಲ್ಲಿ ಇದೀವಿ ಸರ್. ಸೊ RR ಎನ್ಕ್ಲೇವ್ ಬಂದು ಜಕ್ಕೂರು ಮತ್ತೆ ಯಲಹಂಕ ಮೇನ್ ರೋಡ್ಗೆ ಸಮೀಪವಾಗಿರುವಂತಹ ಒಂದು ಲೇಔಟ್ ಇದು. ಸೊ ಸೈಟ್ ನಂಬರ್ 24. ಸೊ ಇದು ಬಂದು ನಮಗೆ ಜಕ್ಕೂರ್ ಲೇಕ್ಗೂ ತುಂಬಾ ಹತ್ರ ಆಗುತ್ತೆ. ಬಿಸೈಡ್ ಫಸ್ಟ್ ಸ್ಟೆಪ್ ಸ್ಕೂಲ್ ಹತ್ರನೇ ಈ ಬಿಲ್ಡಿಂಗ್ ಇರುತ್ತೆ ಸರ್. ಸ್ಕೂಲ್ ಹತ್ರ ಇದೆ. ಒಂದು ಕೆಲಸ ಮಾಡಿ, ಒಂದು ಕನೆಕ್ಟಿವಿಟಿ, ಒಂದು ಲೈಕ್ ಲೊಕ್ಯಾಲಿಟಿ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ. ಫಾರ್ ಎಕ್ಸಾಂಪಲ್ ಯಲಹಂಕದಿಂದ ಬರಬೇಕು, ಮೆಜೆಸ್ಟಿಕ್ ಇಂದ ಬರಬೇಕು, ಹೆಬ್ಬಾಳದಿಂದ ಬರಬೇಕು, ಎಲ್ಲೆಲ್ಲಿಂದ ಇಲ್ಲಿಗೆ ಬರ್ಬೋದು, ಇಲ್ಲಿಂದ ಕನೆಕ್ಟಿವಿಟಿ ಯಾವ ತರ ಇದೆ ಅಂಡ್ ಸುತ್ತಮುತ್ತಲು ಏರಿಯಾ ಯಾವ ತರ ಇದೆ, ಒಂದು ಇಂಟ್ರೊಡಕ್ಷನ್ ಕೊಡಿ ನಮ್ಮ ವೀಕ್ಷಕರಿಗೆ. ಸರ್ ಹೌದು, ಈ ಒಂದು ಬಿಲ್ಡಿಂಗ್ ಹೇಳಬೇಕು ಅಂತಂದ್ರೆ ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಕಟ್ಟಿದ್ದಾರೆ ಸರ್ ಹೇಳಬೇಕು ಅಂತಂದ್ರೆ. ಸೊ ಇದು ಬಂದು ಜಕ್ಕೂರ್ಗೂ ತುಂಬಾ ಹತ್ರ ಆಗುತ್ತೆ. ಹೆಬ್ಬಾಳಿಗೆ ಜಸ್ಟ್ ಒಂದು ನನ್ನ ಪ್ರಕಾರ ಒಂದು 6-7 ಕಿಲೋಮೀಟರ್ಸ್, 5-6 ಕಿಲೋಮೀಟರ್ಸ್ ಅಷ್ಟೇ. ಹೌದು. ಪ್ಲಸ್ ಇನ್ನೊಂದೇನು ಅಂತಂದ್ರೆ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ 14 ಕಿಲೋಮೀಟರ್ಸ್ ಆಗುತ್ತೆ, 14 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿರೋ ಹತ್ರದಲ್ಲಿರೋ ಒಂದು ರೈಲ್ವೆ ಸ್ಟೇಷನ್ ಅಂತಂದ್ರೆ ಯಲಹಂಕ ರೈಲ್ವೆ ಸ್ಟೇಷನ್ ಬರುತ್ತೆ. ಸೊ ಅದು ಬಂದು ನಮ್ಗೊಂದು 7 ಕಿಲೋಮೀಟರ್ ಸಿಗುತ್ತೆ. ಸೊ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ 2025 ಅಲ್ಲಿ ಪೂರ್ಣಗೊಳ್ಳುತ್ತದೆ. ಸೊ ಅದು ಬಂದು ನಮಗೆ ಕೋಗಿಲು ಮೆಟ್ರೋ ಸ್ಟೇಷನ್ ಜಸ್ಟ್ 2 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. 2 ಕಿಲೋಮೀಟರ್ ದೂರದಲ್ಲಿ ಇದೆ ಸರ್. ಸೊ ತುಂಬಾ ಎಲ್ಲ ಕನೆಕ್ಟಿವಿಟಿ ಎಲ್ಲ ಹತ್ರ ಇದೆ. ಕನೆಕ್ಟಿವಿಟಿ ಫಾರ್ ಕಮ್ಯೂಟಿಂಗ್ ಪರ್ಪಸ್ ಎಲ್ಲ ತುಂಬಾ ಹತ್ರ ಇದೆ ಸರ್. ಆಕ್ಸೆಸಿಬಿಲಿಟಿನೂ ತುಂಬಾ ಚೆನ್ನಾಗಿದೆ. ಪ್ಲಸ್ ಗ್ರಾಸರೀಸ್ಗೆ ಆಗ್ಲಿ, ಶಾಪಿಂಗ್ಸ್ಗೆ ಆಗ್ಲಿ, ಪ್ಲಸ್ ಮತ್ತೊಂದಕ್ಕೆ ಆಗ್ಲಿ, ಇವಾಗ ಅಕಸ್ಮಾತ್ ಮಾಲ್ಸ್ ಆಗ್ಲಿ, ಸುಮಾರು ಒಂದು 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಮಗೆ ಒಂದು 3 ಮಾಲ್ ಸಿಗುತ್ತೆ ಸರ್. 3 ಮಾಲ್ಸ್, ಭಾರತೀಯ ಮಾಲ್ ಬರುತ್ತೆ, RMZ ಗ್ಯಾಲೇರಿಯಾ ಬರುತ್ತೆ, ಈ ಕಡೆ ಹೋದ್ರೆ ನಮ್ಗೆ ಎಲಿಮೆಂಟ್ಸ್ ಮಾಲ್ ಬರುತ್ತೆ. ಆಮೇಲೆ ಸ್ಕೂಲ್ ವಿಚಾರಕ್ಕೆ ಬಂದ್ರೆ ಸರ್, ಮೇನ್ ಸ್ಕೂಲ್ಸ್ ಕಾಲೇಜಸ್ ಬೇಕು ನಮ್ಗೆ. ಸೊ ಅಲ್ಲಿ ಬಂದು ಇಲ್ಲಿಂದ ಜಸ್ಟ್ ಒಂದು 2.5 ಕಿಲೋಮೀಟರ್ಸ್ ಅಲ್ಲಿ ಕ್ಯಾಪಿಟಲ್ ಪಬ್ಲಿಕ್ ಸ್ಕೂಲ್ ಬರುತ್ತೆ. ಸೊ NPS ಅಂತ ಬರುತ್ತೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಫೆಡರಲ್ ಪಬ್ಲಿಕ್ ಸ್ಕೂಲ್ ಬರುತ್ತೆ, ಸುಮಾರು ಸ್ಕೂಲ್ಸ್ ಬರುತ್ತೆ ಸರ್. ಹಾಸ್ಪಿಟಲ್ಸ್ ಸರ್ ಹಾಸ್ಪಿಟಲ್ಸ್ ಬಂದು ನಿಮಗೆ ಇಲ್ಲಿರೋ ಹತ್ರ ಹಾಸ್ಪಿಟಲ್ಸ್ ಬಂದು ರೀಗಲ್ ಇದೆ. ಸೊ ಅದು ಬಿಟ್ರೆ ಈ ಕಡೆ ನಮಗೆ ತುಂಬಾ ಹತ್ರ ಆಗೋದು ಮದರ್ಹುಡ್ ಹಾಸ್ಪಿಟಲ್ ಆಗ್ಲಿ, Cloud9 ಆಗ್ಲಿ, ಒಳ್ಳೊಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ತುಂಬಾ ಹತ್ರ ಇದೆ ಸರ್, ಹತ್ರದಲ್ಲೇ ಇದೆ ಅಂತ ಹೇಳ್ಬೋದು. ಓಕೆ. ಅಂಡ್ ಇನ್ನು ಗ್ರಾಸರೀಸ್ ಬೇಕು, ಹಣ್ಣು ತರಬೇಕು, ಹಾಲು ತರಬೇಕು, ದಿನನಿತ್ಯ ಬಳಕೆಗೆ ಬೇಕಂತ ಅಂಗಡಿಗಳೆಲ್ಲ ಇದೆ, ಚಿಕ್ಕ ಪುಟ್ಟ ಅಂಗಡಿಗಳು, ಪ್ರಾವಿಷನ್ ಸ್ಟೋರ್ಸ್ ಅಂತೂ ಸುಮಾರು ಇದಾವೆ ಸರ್. ಹತ್ರದಲ್ಲೇ ಇದೆ. ಸೂಪರ್ ಮಾರ್ಕೆಟ್ಸ್ ಇದಾವೆ ಇಲ್ಲಿ ಸರ್. ಅದ್ರ ಬಗ್ಗೆ ಏನು ಕುಂದು ಕೊರತೆ ಇಲ್ಲ ಅನ್ನೋ ಲೊಕ್ಯಾಲಿಟಿ ಬಗ್ಗೆ ಯೋಚನೆ ಬೇಡ. ಇವಾಗ ಒಂದು ಕೆಲಸ ಮಾಡೋಣ, ಮನೆ ನೋಡ್ಕೊಂಡ್ ಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ಯಾವ ಖಾತಾ ಬರುತ್ತೆ, ಲೀಗಲ್ ಯಾವ್ದು ಬರುತ್ತೆ ಇದು ಸರ್? ಇದು ಬಂದು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ, ಸೊ ಈ ಒಂದು ಲೇಔಟ್ ಬಂದು DC ಕನ್ವರ್ಷನ್ ಆಗಿದೆ. ಸೊ DC ಕನ್ವರ್ಷನ್ ಆಗಿ ಲ್ಯಾಂಡ್ A ಖಾತಾ ಬರುತ್ತೆ, ಇಂಡಿವಿಜುವಲ್ ಸೈಟ್ ಒಂದು BBMP B ಖಾತಾ ಬರುತ್ತೆ ಸರ್. ಬಟ್ ಬರೋದೆಲ್ಲ BBMP ಗೆ. ಸರ್ ಟ್ಯಾಕ್ಸ್ ಎಲ್ಲ BBMP ಗೆ ಹೋಗುತ್ತೆ, ಖಾತಾ ಕೂಡ BBMP ನ ಇಶ್ಯೂ ಮಾಡುತ್ತೆ ಅಲ್ವಾ? ಓಕೆ, ಸೂಪರ್ ಆಗಿ ಹೇಳಿದ್ರಿ. ಬಟ್ ಇದು
ಏಕಾತ ಲೇಔಟ್ ಬರುತ್ತೆ, ಏಕಾತ ಲೇಔಟ್ ಬರುತ್ತೆ, ಇಂಡಿವಿಜುವಲ್ ಸೈಟ್ ಬಂದು ಬಿ ಖಾತ. ಮುಂದೆ ಯಾವಾಗಾದ್ರೂ ಏಕಾತ ಮಾಡ್ಕೋಬಹುದು? ಅದೇ ಸರ್, ಅಕ್ರಮ ಸಕ್ರಮ ಇದಾಗಬೇಕು, ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಿ ನಾವು ಇದು ಮಾಡ್ಕೊಬೇಕಾಗುತ್ತೆ ಏಕಾತ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಇವಾಗ ಮನೆ ಹೇಗಿದೆ ಅಂತ ನೋಡೋ ಸಮಯ ಅಲ್ಟ್ರಾ ಲಕ್ಸರಿ ಮನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಒಂದು ಪ್ರೀಮಿಯಂ ಮನೆ ಬೇಕು ಡೆಫಿನೆಟ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ವೀಕ್ಷಕರೇ. ಸರ್ ಬನ್ನಿ ನೋಡ್ಕೊಂಡ್ ಬಂದ್ಬಿಡಿ ಸರ್. ಫಸ್ಟ್ ಫ್ರಂಟ್ ಅಲ್ಲಿ ರೋಡ್ ಎಷ್ಟು ಅಗಲ ಬರ್ತಾ ಇದೆ ಸರ್? ಇದು ಬಂದು 30 ಫೀಟ್ ರೋಡ್, ವೈಡ್ ರೋಡ್ ಬರುತ್ತೆ ಸರ್ ಇದು. ಸೊ ನೋ ಇಶ್ಯೂಸ್, 30 ಫೀಟ್ ವೈಡ್ ರೋಡ್ ಬರುತ್ತೆ. ಸೊ ನಾವು ಎಲಿವೇಶನ್ ನೋಡೋದಾದ್ರೆ, ಸೊ ಮುಂದೆ ಬಂದು ಶೆರಾ ಬೋರ್ಡ್ ಯೂಸ್ ಮಾಡಿರುವಂತಹ ಒಂದು ಫಂಡರ್ ಮ್ಯಾಕ್ಸ್ ಗೇಟ್ ಮಾಡಿದ್ದಾರೆ, ಮೇನ್ ಗೇಟ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಅಲ್ಲಿ SS ವಿತ್ ಟಫ್ ಅಂಡ್ ಗ್ಲಾಸ್ ಹಾಕಿರುವಂತಹ ಒಂದು ಎಲಿವೇಶನ್ ಕೊಟ್ಟಿದ್ದಾರೆ. ಕರೆಕ್ಟ್. ಸೊ ಪೇಂಟ್ ಇದು ನೋಡಿದ್ರೆ ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದ್ದಾರೆ. ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿ. ಹೌದು ಹೌದು ಹೌದು. ಈ ಕಡೆ ಬಂದ್ರೆ ಇಲ್ಲಿ ಸರ್, ಇಲ್ಲಿ ಬಂದ್ರೆ ಇಲ್ಲಿ ಸ್ವಲ್ಪ CNC ಕಟಿಂಗ್ ಅಲ್ಲಿ ಡಿಸೈನ್ಸ್ ಮಾಡ್ಕೊಂಡಿದ್ದಾರೆ. MS ಅಲ್ಲಿ ಹೌದು. ಮೇಲ್ಗಡೆ ಸ್ಟೋನ್ ಅಲ್ವಾ? ಹೌದು ಸರ್, ನ್ಯಾಚುರಲ್ ಸ್ಟೋನ್ ಹಾಕಿದ್ದಾರೆ. ಹಾ ಸರ್, ಹೌದು. ಓಕೆ, ಸೂಪರ್ ಆಗಿದೆ. ಅಂಡ್ ಸುತ್ತಮುತ್ತಲು ಲೊಕ್ಯಾಲಿಟಿ ಎಲ್ಲ ಫುಲ್ ಮನೆಗಳೆಲ್ಲ ಇದೆ. ಎಸ್ ಸರ್, ನೀವು ನೋಡಬಹುದು. ತೋರ್ಸೇ ಬಿಡ್ತೀವಿ ನಾವು ವೀಕ್ಷಕರೇ. ಫುಲ್ ಮನೆಗಳೆಲ್ಲ ರೆಡಿ ಆಗ್ತಿದೆ ಅಂತ ಹೇಳ್ಬೋದು. BBMP ಲಿಮಿಟ್ಸ್ ಅಲ್ಲಿ ಬರೋದ್ರಿಂದ ದೊಡ್ಡ ದೊಡ್ಡ ಮನೆಗಳನ್ನೇ ಕಟ್ಟಿದ್ದಾರೆ ಎಲ್ಲರೂ. ಚೆನ್ನಾಗಿದೆ, ವಾತಾವರಣ ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಸರ್. ಇದಕ್ಕೆ ನೀರಿನ ಮತ್ತು ಕರೆಂಟ್ ವ್ಯವಸ್ಥೆ ರೆಡಿ ಇದೆಯಾ? ಎಸ್ ಸರ್, ಸ್ವಂತ ಬೋರ್ವೆಲ್ ಇದೆ, ಓನ್ ಬೋರ್ವೆಲ್ ಇದೆ. ಸೊ 540 ಅಡಿಗೆ ನೀರ್ ಸಿಕ್ಕಿದೆ, 2 ಗ್ಯಾಪ್ ಸಿಕ್ಕಿದೆ, ಪ್ಲಸ್ 2.25 ಇಂಚ್ ವಾಟರ್ ಇದೆ. ಸೊ ನೋ ಇಶ್ಯೂ ಸರ್, ವಾಟರ್ ಸೋರ್ಸ್ ಗಂತೂ ನಮ್ಗೆ ಏನ್ ಅಡ್ಡಿ ಇಲ್ಲ, ತುಂಬಾ ಚೆನ್ನಾಗಿದೆ, ಒಳ್ಳೆ ವಾಟರ್ ಸೋರ್ಸ್ ಇದೆ ಸರ್, ನೋ ಇಶ್ಯೂಸ್. ಸರ್ ಸಿವೇಜ್ ಮತ್ತೆ ಡ್ರೈನೇಜ್ ವ್ಯವಸ್ಥೆ ಕರೆಕ್ಟ್ ಆಗಿದೆ? ಡ್ರೈನೇಜ್ ಹೌದು ಸರ್, ಆಗಿದೆ ಅಲ್ವಾ? ಸರ್ ಬನ್ನಿ ಒಳಗಡೆ ಹೋಗ್ಬಿಡಿ. ಓಕೆ ಸರ್, ಪಾರ್ಕಿಂಗ್ ಅಲ್ಲಿ ಇದೀವಿ. ಪಾರ್ಕಿಂಗ್ ಸೈಜ್ ಸರ್, ಪಾರ್ಕಿಂಗ್ ಸೈಜ್ ಬಂದು ತುಂಬಾ ಸ್ಪೇಷಿಯಸ್ ಆಗಿದೆ ಸರ್, ದೊಡ್ಡದಾಗಿದೆ. ಅದನ್ನ ಇದಕ್ಕೆ 38 ಅಡಿ ಬರುತ್ತೆ ಸರ್. 38 ಅಡಿ ಎಸ್ ಫುಲ್ ಸೈಟ್ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಸೈಟ್ ಪಾರ್ಕಿಂಗ್ ಇದೆ ಸರ್ ಇಲ್ಲಿ. ಸೂಪರ್ ಆಗಿದೆ. ಕೆಳಗಡೆ ಗ್ರಾನೈಟ್ ಸರ್, ಇದು ಕೆಳಗಡೆ ಗ್ರಾನೈಟ್ ಹಾಕಿದ್ದಾರೆ ಸರ್. ಆಮೇಲೆ ಇಲ್ಲಿ ಸಂಪ್ ತೋರಿಸಬಹುದು ನಮ್ಮ ವೀಕ್ಷಕರಿಗೆ ನೀವು. ಸೊ ಇದು ಬಂದು 8000 ಲೀಟರ್ ಕೆಪಾಸಿಟಿ ಇರುವಂತಹ ಒಂದು ಸಂಪ್ ಸರ್ ಇದು. 8000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್. ಸೊ ಇಲ್ಲಿ ನೋಡೋದಾದ್ರೆ ಬ್ಯೂಟಿಫುಲ್ ಗಾರ್ಡನ್ ಇದೆ, ಗಾರ್ಡನಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಆಮೇಲೆ ಬೋರ್ವೆಲ್ ತೋರ್ಸೋಣ ಸರ್ ನಮ್ಮ ವೀಕ್ಷಕರಿಗೆ. ಸೊ ಇಲ್ಲೇ ಇದೆ ಸರ್ ಬೋರ್ವೆಲ್ ಆಕ್ಚುಲಿ, ಒಳಗಡೆನೆ ಇದೆ. ನಾರ್ತ್ ಈಸ್ಟ್ ಕಾರ್ನರ್ಗೆ ಒಳ್ಳೆ ವಾಸ್ತು ಪ್ರಕಾರ ದೇವಮೂಲೆಗೆ ಬೋರ್ ಹಾಕಿದ್ದಾರೆ, ಚೆನ್ನಾಗಿದೆ ಸರ್. ಸೇಫ್ಟಿ ಎಲ್ಲ ಕರೆಕ್ಟ್ ಆಗಿದೆ, ಸುತ್ತಮುತ್ತ ಸೇಫ್ಟಿ ಗ್ರಿಲ್ಸ್ ಅಳವಡಿಸಿದ್ದಾರೆ. ಸೊ ಮೇಲ್ಗಡೆ ಲೈಟ್ಸ್ ತೋರಿಸಬಹುದು, ಪಾರ್ಕಿಂಗ್ ಲೈಟ್ಸ್ ಎಲ್ಲ ಇದೆ. ಎಸ್ ಸರ್, ಎಲ್ಲ ಇದೆ. ಸೊ ಇಲ್ಲಿ ಯಾವ ಮನೆ ಬರ್ತಾ ಇದೆ ಸರ್? ಇಲ್ಲಿ ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು 1 BHK ಮನೆ ಬರುತ್ತೆ ಸರ್. ಓಕೆ ಓಕೆ. ಸೊ 1 BHK ಮನೆ ನಾವು ಬೇಕಾದ್ರೆ ಬಾಡಿಗೆಗೂ ಕೊಟ್ಕೋಬಹುದು, ಆರ್ ಎಲ್ಸ್ ನಾವು ಅದನ್ನ ಸರ್ವೆಂಟ್ ರೂಮ್ ಆಗೂ ಯೂಸ್ ಮಾಡ್ಕೋಬಹುದು. ನೋ ಇಶ್ಯೂಸ್. ತುಂಬಾ ಲೈಕ್ ಲಕ್ಸರಿ ಆಗಿ ಕಟ್ಟಿದ್ದಾರೆ. ಎಸ್ ಸರ್. ಇಲ್ಲೆಲ್ಲ ಏನ್ ಹಾಕಿರೋದು ಸರ್ ಇದು? ಸರ್ ಇಲ್ಲೆಲ್ಲ ಆಕ್ಚುಲಿ ಹಾಕಿರೋದು ಸ್ಮಾರ್ಟ್ ಮಾರ್ಬಲ್ ಸ್ಟೋನ್. ಸ್ಮಾರ್ಟ್ ಮಾರ್ಬಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನೊಂದು ಸರ್, ವಿಂಡೋಸ್ ಶಟರ್ಸ್ ಏನಿದೆ ಸೊ ಎಲ್ಲ TK ಯೂಸ್ ಮಾಡಿರೋದು. ಎಲ್ಲ TK ಯೂಸ್ ಮಾಡಿರೋದು. ಡೋರು ವಿತ್ ಫ್ರೇಮು, ವಾಸ್ಕಲ್ ಎಲ್ಲ ಏನಿದೆ ಎಲ್ಲ TK ಸರ್. ಎಲ್ಲ ಟೀಕುಡ್. ಬನ್ನಿ ನೋಡ್ಕೊಂಡ್ ಬಂದ್ಬಿಡಿ. ಬನ್ನಿ ಸರ್, ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡಿ. ಇದು 1 BHK ಅಲ್ವಾ ಸರ್? ಇದು 1 BHK. ಸೊ ಇದು ಹಾಲ್ ಸರ್, ಇದು ಹಾಲ್ ಇದು. ಸೊ ಹಾಲು ಪ್ಲಸ್ ಈ ಕಡೆ ನಾವು ನೋಡೋದಾದ್ರೆ ಕಿಚನ್ ಬರುತ್ತೆ. ಸೊ ಕಿಚನ್ ಅಷ್ಟೇ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ರೆಡಿ ಇದೆ. ಹೌದು ಸರ್, ಅಡ್ಡಿಲ್ಲ ಸರ್, ಎಲ್ಲ ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಥಿಕ್ನೆಸ್, ಟೇಬಲ್ ಟಾಪ್ ಥಿಕ್ನೆಸ್ ನೋಡಬಹುದು, ಒಳ್ಳೆ ಥಿಕ್ನೆಸ್ ಇದೆ. ಕ್ವಾಡ್ಸ್ ಹಾಕ್ಬಿಟ್ಟಿದ್ದಾರೆ. ಹೌದು ಸರ್. ಓಕೆ ಬನ್ನಿ ಸರ್, ಈ ಕಡೆ ನೋಡಿ. ಎಸ್ ಸರ್, ಎಸ್ ಎಸ್. ಕ್ವಿಕ್ ಆಗಿ ತೋರಿಸ್ಬಿಡೋಣ ಈ ಮನೆನ. ಸೊ ಇದೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ವಾಶ್ರೂಮ್. ಇದು ವಾಶ್ರೂಮ್ ಬರುತ್ತೆ, ದೊಡ್ಡದಾಗೆ ಮಾಡಿದ್ದಾರೆ ಎಸ್ ಸರ್. ಸರ್, ಸ್ಪೇಷಿಯಸ್ ಆಗಿದೆ. ಅಂಡ್ ಜಾಗ್ವಾರ್ ಫಿಟ್ಟಿಂಗ್ಸ್ ಅನ್ನೆಲ್ಲ ಹಾಕಿರುವಂತ. ಹೌದು ಹೌದು ಹೌದು. ಒಂದು ರೂಮ್ ತೋರಿಸ್ಬಿಡೋಣ ಹಾಗೆ. ಎಸ್ ಸರ್. ಸೊ ಇದು ಒಂದು ಸಿಂಗಲ್ ರೂಮ್ ಬರುತ್ತೆ, ವಾರ್ಡ್ರೋಬ್ಸ್ ಹಾಕಿದ್ದಾರೆ, ವಾರ್ಡ್ರೋಬ್ಸ್ ಮಾಡಿಸಿದ್ದಾರೆ. ಒಂದು 10x10 ರೂಮ್ ರೆಡಿ ಇದೆ. ಹಾ ಸರ್, ಹೌದು, ಆರಾಮಾಗಿ ಸ್ಪೇಷಿಯಸ್ ಆಗಿದೆ ಸರ್. ನೋ ಇಶ್ಯೂ. 1 BHK ಮನೆ ಅಂತೂ ಆರಾಮಾಗಿ ರೆಂಟ್ಗೆ ಕೊಡಬಹುದು. ಈ ಏರಿಯಾದಲ್ಲಿ ರೆಂಟ್ ಕೊಟ್ರೆ ಎಷ್ಟು ಬರ್ಬೋದು ಸರ್ ರೆಂಟ್ ನಿಮ್ ಪ್ರಕಾರ? ಸರ್ 1 BHK ಏನಿಲ್ಲ ಅಂದ್ರೂ ಒಂದು 12,000 ರೂಪಾಯಿವರೆಗೂ ಬರುತ್ತೆ. ಇಲ್ಲಿ 12,000 ಹೋಗುತ್ತಾ ಸರ್? ಎಸ್ ಸರ್, ಆರಾಮಾಗಿ. ಹೌದು, ಅಂತ ಬೇಡಿಕೆ ಇದೆ ಸರ್. ಬೇಡಿಕೆ ಅನ್ನೋದಕ್ಕಿಂತ ಇನ್ನೊಂದೇನು ಅಂತಂದ್ರೆ, ಸೊ ಈ ಬಿಲ್ಡಿಂಗ್ ಬಂದು ಎಂತ ಒಂದು ಲೊಕ್ಯಾಲಿಟಿಯಲ್ಲಿ ಇದಾಗಿದೆ ಅಂತಂದ್ರೆ ಸರ್, 3 ದೊಡ್ಡ ಅಪಾರ್ಟ್ಮೆಂಟ್ಸ್ ಬರ್ತಿದೆ. 3 ದೊಡ್ಡ ಅಪಾರ್ಟ್ಮೆಂಟ್, ಆದರ್ಶ್ ಗ್ರೀನ್ಸ್, ಟೋಟಲ್ ಎನ್ವಿರಾನ್ಮೆಂಟ್, ಮತ್ತೆ ಇನ್ನೊಂದು ನಾರ್ದರ್ನ್ ಬ್ರೆನ್ಸ್ ಅಂತ ಸರ್. ಸುಮಾರು 8,000 ಫ್ಲಾಟ್ಸ್. ಓ, ಸೊ ಒಳ್ಳೆ ಒಂದು ವಾತಾವರಣದಲ್ಲೇ ಇದೀವಿ ಹಾಗಾದ್ರೆ. ಕರೆಕ್ಟ್ ಸರ್, ಕರೆಕ್ಟ್. ಸೊ ಒಂದು ಕಮರ್ಷಿಯಲ್ ಜಾಗದಲ್ಲೇ ಇದೀವಿ ಅಂತ ಅನ್ಕೋಬಹುದು. ಓಕೆ ಸೂಪರ್. ಬನ್ನಿ ಸರ್, ಮೇಲೆ ಹೋಗ್ಬಿಡೋಣ. ಸರ್ ಬನ್ನಿ ಬನ್ನಿ. ಈ ಕಡೆ ಬಂದ್ಬಿಟ್ರೆ ಎಸ್ ಸರ್, ಸ್ಟೇರ್ ಕೇಸು ಸರ್. ಇದು ಸ್ಟೇರ್ ಕೇಸು. ಸೊ 4.5 feet ವಿಡ್ತ್ ಇದೆ ಸರ್. ದೊಡ್ಡದೇ ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಹೌದು ಹೌದು. ವಿತ್ SS ಗ್ರಿಲ್ಸ್, ಟಫ್ ಅಂಡ್ ಗ್ಲಾಸ್ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ಟಫ್ ಅಂಡ್ ಗ್ಲಾಸ್. ಎಸ್ ಸರ್. ಅಂಡ್ ಈ ಕಡೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಇಲ್ಲಿ ಜಾಗ ಬಿಟ್ಟಿದ್ದಾರೆ, ಸ್ಟೋರೇಜ್ ಪರ್ಪಸ್ ಅದು ಇದು ಕತೆಗಳೆಲ್ಲ ಇಲ್ಲಿ ಮಾಡ್ಕೋಬಹುದು, ವೀಕ್ಷಕರು ನೋಡಬಹುದು. ಹೌದು ಸರ್, ತುಂಬಾ ಸ್ಪೇಸಿಯಸ್ ಆಗಿದೆ ಸರ್ ಜಾಗ ಇಲ್ಲಿ. ಕರೆಕ್ಟ್ ಸರ್. ಓಕೆ, ಅಂಡ್ ಮೀಟರ್ ಬೋರ್ಡ್ ಇಲ್ಲಿ ಬರ್ತಾ ಬಂದಿದೆ, ಆಲ್ರೆಡಿ ಆಗಿದೆ ಸರ್. ಇಂಡಿವಿಜುವಲ್ ಮೀಟರ್ ಇದೆ ಅಲ್ವಾ? ಎಸ್ ಸರ್, ಇಂಡಿವಿಜುವಲ್ ಮೀಟರ್. ನಡೀರಿ ಸರ್, ಮೇಲೆ ಹೋಗ್ಬಿಡೋಣ. ಎಸ್ ಸರ್. ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಎಸ್ ಸರ್, ಫಸ್ಟ್ ಫ್ಲೋರ್.
ಮೇನ್ ಫಿಲಿಮ್ ಇಲ್ಲಿ ಬಾಕಿ ಇರೋದು ನಮ್ಗೆ. ಬನ್ನಿ ಸರ್, ಫಸ್ಟ್ ಫ್ಲೋರ್ ಅಲ್ಲಿ ನಾವು ತೋರ್ಸೋದಾದ್ರೆ, ಸೊ ಈ ಡೋರು ಮತ್ತೆ ಫ್ರೇಮ್ ಎಲ್ಲ ತೋರಿಸಬಹುದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ಹೌದು. ಸೊ ಇದು 5x8 ವಾಸ್ಕಲ್ ಬರುತ್ತೆ ಸರ್, ಇದು ಡೈಮೆನ್ಷನ್ ಇದು. ಸೊ ಆಮೇಲೆ ಇಲ್ಲಿ ನೋಡಬಹುದು ನಾವೆಲ್ಲ ಇದೆಲ್ಲ SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಒಂದೆಲ್ಲ ಎಸ್ಥೆಟಿಕ್ ಇದಕ್ಕೆ ಆಗ್ಲಿ ಅವ್ರ ಎಲ್ಸ್ ಕ್ವಾಲಿಟಿ ಪರ್ಪಸ್ಗೆ ಆಗ್ಲಿ ಎಲ್ಲ ನೀಟ್ ಅಂಡ್ ಕ್ಲಿಯರ್ ಆಗಿ ಮಾಡಿದ್ದಾರೆ ಸರ್. ಲುಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೇಮ್ ಸ್ಮಾರ್ಟ್ ಬಾಲ್ಬಲ್ ಅನ್ನ ಇಲ್ಲೂ ಕೂಡ ಅಳವಡಿಸಿದ್ದಾರೆ. ಹೌದು ಸರ್, ಹೌದು. ಓಕೆ, ಅಂಡ್ ಇಲ್ಲೆಲ್ಲ ಲೈಟ್ ಹಾಕ್ಬಿಟ್ಟಿದ್ದಾರೆ. ಹಾ ಸರ್, ಇಲ್ಲೆಲ್ಲ ಲೈಟ್ಸ್ ಹಾಕಿದ್ದಾರೆ, ಇಂಟಿಗ್ರೇಟೆಡ್ ಲೈಟ್ ಬರುತ್ತೆ. ಅಂಡ್ ಇದು ರೈಲಿಂಗ್ಸ್ ಕಂಟಿನ್ಯೂ ಆಗಿದೆ ಅಲ್ವಾ ಇಲ್ಲಿ? ರೈಲಿಂಗ್ಸ್ ಕಂಟಿನ್ಯೂ ಆಗಿದೆ, ಪ್ಲಸ್ ಟಫ್ ಅಂಡ್ ಗ್ಲಾಸ್ ಕೂಡ ನೀವು ನೋಡಬಹುದು. ಓಕೆ. ಸೊ ಆಮೇಲೆ ಡೋರ್ ಕೂಡ ಅಷ್ಟೇ ಸರ್, ಟೀಕ್ ವುಡ್ ಯೂಸ್ ಮಾಡಿರೋದು, ಕಂಪ್ಲೀಟ್ ಟೀಕ್ ವುಡ್ ಡೋರ್. ಚೆನ್ನಾಗಿದೆ ಸರ್ ಇದು. ಆಮೇಲೆ ಇದು ಯಾವ ತರ ಮನೆ? ಡೂಪ್ಲೆಕ್ಸ್ ಮನೆ ನಾ ಟ್ರಿಪ್ಲೆಕ್ಸ್? ಸರ್ ಇದು ಬಂದು ಟ್ರಿಪ್ಲೆಕ್ಸ್ ಮನೆ ಸರ್. ಸೊ ಟ್ರಿಪ್ಲೆಕ್ಸ್ ಮನೆ, ಫುಲ್ಲಿ ಫರ್ನಿಶ್ ಆಗಿರುವಂತಹ ಒಂದು ಮನೆ ಸರ್ ಇದು. ಓಕೆ. ಈ ಫ್ಲೋರ್ ಅಲ್ಲಿ ಏನೇನಿದೆ ಸರ್? ಈ ಫ್ಲೋರ್ ಅಲ್ಲಿ ಬಂದು ಲಿವಿಂಗ್ ಏರಿಯಾ, ಒಂದು ಕಿಚನ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಒಂದು ಬರುತ್ತೆ, ವಾಶ್ರೂಮ್ ಬರುತ್ತೆ ಸರ್, ಪ್ಲಸ್ ಒಂದು ದೇವ್ರ ಮನೆ ಒಂದು ಬರುತ್ತೆ. ದೇವ್ರ ಮನೆ ಒಂದು ಬರುತ್ತೆ. ಸೊ ಇದು ಟಿವಿ ಯೂನಿಟ್ ಸರ್, ಇದು ಗ್ರ್ಯಾಂಡ್ ಆಗಿರೋ ಟಿವಿ ಯೂನಿಟ್, ತುಂಬಾ ಗ್ರ್ಯಾಂಡ್ ಆಗಿರೋ ಕದ ಮಾಡಿದ್ದಾರೆ ಸರ್ ಇದು. ಅಂಡ್ ಫ್ಲೋರಿಂಗ್ ಎಲ್ಲ ಸ್ಮಾರ್ಟ್ ಮಾರ್ಬಲ್ ಏನ ಇಲ್ಲೂ ಕೂಡ? ಸರ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ವೆಟ್ರಿಫೈಡ್ ಟೈಲ್ಸ್ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಓಕೆ. ಇಲ್ಲೊಂದು ದೊಡ್ಡದಾದಂತ ವಿಂಡೋ ಕೂಡ ಇದೆ, ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ಯಾವುದೇ ತೊಂದರೆ ಇಲ್ಲ ಸರ್ ಮನೆಗೆ, ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಕ್ರಾಸ್ ವೆಂಟಿಲೇಷನ್ ಆಗಲಿ ತುಂಬಾ ಚೆನ್ನಾಗಿದೆ ಇಲ್ಲಿ. ಇನ್ನೊಂದು ಮೇಲ್ಗಡೆ ನಾವು ಫಾಲ್ ಸೀಲಿಂಗ್ ತೋರಿಸಬಹುದು, ನೋಡಬಹುದು ವೀಕ್ಷಕರೇ. ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್, ಶ್ಯಾಂಡ್ಲಿಯರ್, ಸೊ ರೆಡಿ ಇದೆ. ಎಸ್ ಸರ್, ಪ್ಲಗ್ ಅಂಡ್ ಪ್ಲೇ ಅಲ್ವಾ? ಪ್ಲಗ್ ಅಂಡ್ ಪ್ಲೇ ಬಂದು ಅವ್ರದ್ದು ಏನಾದ್ರು ಐಟಮ್ಸ್ ಇದು ಮಾಡ್ಕೊಂಡು ಆರಾಮಾಗಿ ವಾಸ ಮಾಡಬಹುದು. ಇಲ್ಲೊಂದು ದೇವರ ಮನೆ ಸರ್, ಇಂಡಿವಿಜುವಲ್ ದೇವರ ಮನೆ. ವಾವ್, ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ರೆಡಿ ಮಾಡಿ, ವುಡ್ ಅಲ್ಲಿ ರೆಡಿ ಮಾಡಿದ್ದಾರೆ, ಗ್ಲಾಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಗೋಪುರ ಕೂಡ ಕೊಟ್ಟಿದ್ದಾರೆ. ಓಕೆ, ಸೂಪರ್. ಬನ್ನಿ ಸರ್, ಹಾಗೆ ಒಳಗಡೆ ಹೋಗೋಣ. ಕಿಚನ್ ತೋರಿಸ್ಬಿಡೋಣ ಫಸ್ಟ್. ಸೊ ಇದು ಬಂದು ಕಿಚನ್ ಸರ್, ಜರ್ಮನ್ ಮೇಡ್ ಮಾಡ್ಯುಲರ್ ಕಿಚನ್ ಬರುತ್ತೆ ಇದು. ಜರ್ಮನ್ ಮೇಡ್? ಎಸ್ ಸರ್, ಎಸ್ ಸರ್. ಸೊ ಮೆಟೀರಿಯಲ್ಸ್ ಅಷ್ಟೇ ಒಳ್ಳೆ ಬ್ರಾಂಡೆಡ್ ಹ್ಯಾಫ್ಲೆ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು ಕಿಚನ್ಗೆ. ಸೊ ತುಂಬಾ ಚೆನ್ನಾಗಿದೆ, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಮಾಡಿಸಿದ್ದಾರೆ, ನಾವು ನೋಡಬಹುದು. ಗೋಲಾ ಹ್ಯಾಂಡಲ್ ಹಾಕ್ಬಿಟ್ಟು ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಮಾಡಿರೋದು ವೀಕ್ಷಕರೇ ನೋಡಬಹುದು. ಮೇಲ್ಗಡೆ ನಿಮಗೆ ವರ್ಡ್ಸ್ ಬರ್ತಾ ಇದೆ. 40 mm ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಲರ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಬೇಜ್ ವಿತ್ ಬ್ಲೂ ಫಿನಿಶಿಂಗ್ ಕೊಟ್ಟಿರುವಂತ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲೊಂದು ಚಿಕ್ಕದಾಗಿ ಐಲ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿರುವಂತ. ಕರೆಕ್ಟ್ ಸರ್. ಓಕೆ. ಅಂಡ್ ಈ ಕಡೆ ಬೇಕಾದ್ರೆ ಡೈನಿಂಗ್ ಏರಿಯಾ ನಾವು ಇದನ್ನ ಈ ಸ್ಪೇಸ್ ನ ಯುಟಿಲೈಸ್ ಈ ಸ್ಪೇಸ್ ಅನ್ನು ಡೈನಿಂಗ್ ಏರಿಯಾಗೆ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲೆಲ್ಲ ಫಾರ್ ಸ್ಟೋರೇಜ್ ಪರ್ಪಸ್ ಕೊಟ್ಟಿದ್ದಾರೆ. ತರ ಇದು ಗ್ರಾಸರಿ ಸೆಕ್ಷನ್ ಇದೆ ಆಕ್ಚುಲಿ ಅಲ್ವಾ? ಓಕೆ. ಅಂಡ್ ಇಲ್ಲೊಂದು ವಾಶ್ ಬೇಸಿನ್. ಓಕೆ. ಇದು ಯುಟಿಲಿಟಿ ಏರಿಯಾನ ಸರ್? ಹಾ ಸರ್, ಇದು ಯುಟಿಲಿಟಿ ಏರಿಯಾ. ಓಕೆ, ಯುಟಿಲಿಟಿ. ಸೊ ಇಲ್ಲಿ ಜಾಗ ಇದೆ, ಇದು ಸೇಫ್ಟಿ ಮಾಡಿಬಿಟ್ಟಿದ್ದಾರೆ. ಎಸ್ ಸರ್, ಸೇಫ್ಟಿ ಗ್ರಿಲ್ಸ್ ಅಳವಡಿಸಿದ್ದಾರೆ. ಒಳ್ಳೆ ಕೆಲಸ ಸರ್. ಓಕೆ, ಬನ್ನಿ ಸರ್, ಹಾಗೆ ಮುಂದೆ ಹೋಗ್ಬಿಡೋಣ. ನೆಕ್ಸ್ಟ್ ಹೋದ್ರೆ ಇಲ್ಲಿ ರೂಮ್ ಇದೆ ಸರ್. ಎಸ್ ಸರ್, ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಸೊ ಇಲ್ಲಿ ಬೇಕಾದ್ರೆ ನಾವು UPS ಗೆ ಅದಕ್ಕೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಸ್ಟೋರೇಜ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಲ್ವಾ? ಜಾಗ ಯುಟಿಲೈಸ್ ಮಾಡ್ಕೋಬಹುದು. ಈ ರೂಮ್ ಒಂದು 10x10 ಇರ್ಬೋದು ಸರ್? ಸರ್ ಇದು ಸ್ವಲ್ಪ ಜಾಸ್ತಿ ಮೆಜರ್ಮೆಂಟ್ 10x12 ಬರುತ್ತೆ ಸರ್. 10x12 ಬರುತ್ತೆ ಇದು. ಸೇಮ್ ವಿಟ್ರಿಫೈಡ್ 2x4. ಹಾ ಸರ್. ಸೊ ಇದು ಕ್ವೀನ್ ಸೈಜ್ ಬೆಡ್ ಹಾಕ್ಬಿಟ್ಟು ವಾರ್ಡ್ರೋಬ್ ಅನ್ನ ಮಾಡಿರೋದು. ಓಕೆ. ಸೊ ವಾರ್ಡ್ರೋಬ್ಸ್ ಎಲ್ಲ ಅಳವಡಿಸಿದ್ದಾರೆ. ನೋಡಬಹುದು ವೀಕ್ಷಕರೇ. ಅಂಡ್ ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಇದೆ, ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಇದೆ. ಎಸ್ ಸರ್. ಅಂಡ್ ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ರೆ ವಾಶ್ರೂಮ್ ಇದು. ಓಕೆ. ಇಲ್ಲೊಂದು ವಾಕ್ ಇನ್ ವಾರ್ಡ್ರೋಬ್ ಹಾ ಸರ್, ವಾಕ್ ಇನ್ ವಾರ್ಡ್ರೋಬ್. ಸೊ ಈ ಕಡೆ ವಾಶ್ರೂಮ್. ಹಾ ಸರ್, ವಾಶ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ ಸರ್. ಸೊ ವೀಕ್ಷಕರೇ ನೋಡಬಹುದು, ದೊಡ್ಡದಾಗಿದೆ. ಟೋಟಲಿ ಹೇಳ್ಬೇಕು ಅಂತಂದ್ರೆ ಒಂದು 6 ಅಡಿಗೆ 7 ಫೀಟ್ ಇರ್ಬೋದಲ್ವಾ? ಆರಾಮಾಗಿ ಬರುತ್ತೆ ಸರ್. 6 to 7 ಫೀಟ್ ಆರಾಮಾಗಿ ಬರುತ್ತೆ. ಹೌದು. ಸೊ ಎಲ್ಲ ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರೋದು. ಸೊ ಫ್ರಮ್ ದ ಸೀಲಿಂಗ್ ಟಿಲ್ ದ ಬಾಟಮ್ ಟೈಲ್ಸ್ ಹಾಕಿದ್ದಾರೆ. ಟೈಲ್ಸ್ ಅನ್ನ ರೂಫ್ ಲೆವೆಲ್ ವರೆಗೆ ಹಾಕಿದ್ದಾರೆ. ಓಕೆ, ಬನ್ನಿ ಸರ್ ಮುಂದೆ ಹೋಗೋಣ. ಸೊ ಇದು ಈ ಫ್ಲೋರ್ ಆಯ್ತು ಅಲ್ವಾ? ಸೊ ಇಲ್ಲಿಂದ ಮೇಲೆ ಹೋಗೋದು ಇವಾಗ? ಹೌದು ಸರ್. ಬನ್ನಿ ಮೇಲೆ ಹೋಗೋಣ. ಇನ್ನರ್ ಸ್ಟೆಪ್ಸ್ ಎಷ್ಟು ಅಗಲ ಬರ್ತಾ ಇದೆ ಸರ್ ಇದು? ಸರ್ ಇಲ್ಲೆಲ್ಲ 3 ಫೀಟ್ ಬರುತ್ತೆ ಸರ್. 3 ಫೀಟ್ ವೈಡ್ ಬರ್ತಾ ಇದೆ. 3 ಫೀಟ್ ವೈಡ್ ಸ್ಟೆಪ್ಸ್ ಬರುತ್ತೆ. ಇದು ಮಾರ್ಬಲ್ ಸರ್ ಇದು? ಎಸ್ ಸರ್. ಓ, ಚೆನ್ನಾಗಿ ಹಾಕಿದ್ದಾರೆ. ಫುಟ್ ಲ್ಯಾಂಪ್ ಗಳನ್ನು ಹಾಕಿದ್ದೀರಾ? ಹೌದು ಸರ್, ಫುಟ್ ಲ್ಯಾಂಪ್ಸ್ ಹಾಕಿದೆ. ಚೆನ್ನಾಗಿದೆ. ಎಸ್ ಸರ್. ಓಕೆ. ಇದು ಲಾಂಜ್ ಏರಿಯಾ ಸರ್. ಇದು ಲಾಂಜ್ ಏರಿಯಾ, ಲಿವಿಂಗ್ ಏರಿಯಾ. ಆರಾಮಾಗಿ ನಾವು ಒಂದು ಸೋಫಾ ಹಾಕೊಂಡು, ಸೊ ಇಲ್ಲೊಂದು ಟಿವಿ ಹಾಕ್ಬಿಟ್ರೆ ಸೊ ಭರ್ಜರಿ ಆಗಿರುತ್ತೆ. ಮೇಲ್ಗಡೆ ಶ್ಯಾಂಡ್ಲಿಯರ್ ಹಾಕಿದ್ದಾರೆ. ಹೌದೌದು, ಕರೆಕ್ಟ್. ಫಾಲ್ ಸೀಲಿಂಗ್ ಕೂಡ ತುಂಬಾ ಚೆನ್ನಾಗಿ ಬಾರ್ಡರ್ ಮಾಡ್ಬಿಟ್ಟು ಹೌದು ತುಂಬಾ ನೀಟಾಗಿ ಮಾಡಿದ್ದಾರೆ ಸರ್. ಲಕ್ಸರಿ ಆಗಿ ಇದೆ. ಸೊ ಇದು ಬಾಲ್ಕನಿ ಏರಿಯಾ. ಬಾಲ್ಕನಿ.
ಸೊ ಈವ್ನಿಂಗ್ ಟೈಮಲ್ಲಿ ಆರಾಮಾಗಿ ನಾವಿಲ್ಲಿ ಒಂದು ಹ್ಯಾಂಗ್ ಔಟ್ ಮಾಡ್ಬೋದು. ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ವೆಂಟಿಲೇಷನ್ ಅಷ್ಟೇ ತುಂಬಾ ಚೆನ್ನಾಗಿ. ಒಳ್ಳೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ಸರ್ ಬಿಡಿ. ಸೊ ಈ ಫ್ಲೋರ್ ಅಲ್ಲಿ 2 ರೂಮ್ಸ್ ಬರುತ್ತೆ ಸರ್. 2 ರೂಮ್, 2 ಬೆಡ್ರೂಮ್ಸ್ ಬರುತ್ತೆ. ಸೊ ಇಲ್ಲೂ ಅಷ್ಟೇ. ಸೊ ಕಿಂಗ್ ಸೈಜ್ ಒಂದು ಕಾಟ್ ಹಾಕಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಒಂದು ಕಾಟ್. ಎಸ್ ಸರ್. ಜೊತೆಲಿ ದೊಡ್ಡದಾದಂತ ಒಂದು ವಾರ್ಡ್ರೋಬ್. ಸೂಪರ್ ಫಾಲ್ ಸೀಲಿಂಗ್. ಎಸ್ ಸರ್. ಎಸ್ ಅಲ್ವಾ? ಹೌದು, ನೀಟಾಗಿ ಮಾಡಿದ್ದಾರೆ ಸರ್ ಮನೆ. ಸೊ ಈ ಬೆಡ್ರೂಮ್ಗೂ ಒಂದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ವಾಕ್ ಇನ್ ವಾರ್ಡ್ರೋಬ್ ವಿತ್ ಟಾಯ್ಲೆಟ್. ಹೌದು ಸರ್. ಓಕೆ, ದೊಡ್ಡದಾಗೆ ಮಾಡಿದ್ದಾರೆ ಬಿಡಿ ಸರ್. ಕರೆಕ್ಟ್ ಸರ್. ಅಂಡ್ ಇಲ್ಲೂ ಕೂಡ ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಇದೆ. ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ಸರ್ ಕೆಳಗೆ. ಕೆಳಗಡೆ ಎಲ್ಲ ಆಂಟಿ ಸ್ಕಿಡ್. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್. ಹೌದು ಸರ್. ಸೂಪರ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಡನ್. ಸೊ ಇನ್ಮೇಲೆ ಇನ್ನೊಂದು ರೂಮ್ ಇದೆ ಈ ಫ್ಲೋರ್ ಅಲ್ಲಿ. ಎಸ್ ಸರ್. ಎಸ್ ಸರ್. ಸೊ ಇದೊಂದು ರೂಮ್. ಸೊ ಇದೊಂದು ಬೆಡ್ರೂಮ್ ಬರುತ್ತೆ ಸರ್. ಓಕೆ. ಸೊ ಇದೊಂದು ಬೆಡ್ರೂಮ್ ವಿತ್ ತುಂಬಾ ಸ್ಪೇಸಿಯಸ್ ಆಗಿದೆ ರೂಮ್ ಇದು ಸರ್. ಇದು ಆಂಪಲ್ ಸ್ಪೇಸ್ ಆಗಿದೆ. ಸೊ ಮೇಲ್ಗಡೆ ಇದು ಸ್ವಲ್ಪ ಡಿಫರೆಂಟ್ ಲುಕ್ ಆಗಿರುವಂತ ಒಂದು ಫಾಲ್ ಸೀಲಿಂಗ್. ಹೌದು. ಓಕೆ, ಇದು ರೂಮ್ ಮಾತ್ರ ತುಂಬಾ ದೊಡ್ಡದು ಸರ್. ಇದು ಒಂದು 15 ಫೀಟ್ಗೆ 15 ಇದೆಯೇನೋ ಮೋಸ್ಟ್ಲಿ. ಸರ್ ಆರಾಮಾಗಿ ಬರುತ್ತೆ. ಆರಾಮಾಗಿ ಬಂದ್ಬಿಡುತ್ತೆ. ಸೊ ಈ ಕಡೆನೂ ನಮಗೆ ಬಾಲ್ಕನಿ ಮಾಡಿದ್ದಾರೆ. ಸೊ ಇಲ್ಲೊಂದು ಚಿಕ್ಕದಾದಂತ ಬಾಲ್ಕನಿ ಕೊಟ್ಟಿದ್ದಾರೆ. ಎಸ್ ಸರ್. ಇಲ್ಲಿ ನೋಡೋದಾದ್ರೆ ಆರಾಮಾಗಿ ಹಾರ್ಸ್ ರೈಡಿಂಗ್ಸ್ ಇರುತ್ತೆ. ಅಂದ್ರೆ ಫಸ್ಟ್ ಸ್ಟೆಪ್ ಸ್ಕೂಲ್ ಇದೆಯಲ್ವಾ, ಸೊ ಸ್ಕೂಲ್ ಅವ್ರದೇನೆ ಇದು ಆಕ್ಚುಲಿ ಹಾರ್ಸ್ ರೈಡಿಂಗ್ ಇದೆಲ್ಲ ಇದು ಮಾಡಿಸ್ತಾರೆ. ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇರೋದು. ಫಸ್ಟ್ ಸ್ಟೆಪ್ಸ್ ಅಂತ ವೀಕ್ಷಕರೇ ನೋಡಿ, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಇಲ್ಲೇನೆ ಫಸ್ಟ್ ಸ್ಟೆಪ್ ಸ್ಕೂಲ್ ಅಂತ ಬರುತ್ತೆ. ಅಂಡ್ ಇಲ್ಲೇನೆ ಹಾರ್ಸ್ ರೈಡಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಇದು ರೂಮ್ಗೆ ಎಂಡ್ ಆಗುತ್ತಲ್ವಾ ಇದು. ಕರೆಕ್ಟ್. ಆಮೇಲೆ ಈ ಕಡೆ ಇದಕ್ಕೂ ಕೂಡ ಒಂದು ವಾಕಿನ್ ವಾರ್ಡ್ರೋಬ್ ವಿತ್ ದೊಡ್ಡದಾದಂತ ವಾಶ್ರೂಮ್. ಎಸ್ ಸರ್. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು ಸರ್. ಕೆಳಗಡೆ ಆಂಟಿ ಸ್ಕಿಡ್ ಜಾಗ್ವಾರ್ ಫಿಟ್ಟಿಂಗ್ಸ್. ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದಾರೆ. ಓಕೆ, ನಡೀರಿ ಸರ್ ಮೇಲೆ ಹೋಗೋಣ. ಇದು 3rd ಫ್ಲೋರ್ ಬರುತ್ತೆ ಸರ್. 3rd ಫ್ಲೋರ್ ಬರುತ್ತೆ ಆಕ್ಚುಲಿ. ಸೊ ಇದು ಇಲ್ಲಿ ಬಂದು ನಾವು ಹೋಮ್ ಥಿಯೇಟರ್ ಸೆಟಪ್ ಮಾಡ್ಕೋಬಹುದು ಸರ್. ಇಲ್ಲಿ ಹೋಮ್ ಥಿಯೇಟರ್ ಸೆಟಪ್ ಇದೆ. ಎಷ್ಟು ದೊಡ್ಡದಾಗಿ ಬರುತ್ತೆ ಸರ್ ಇದು? ಸರ್ ಇದ್ರ ಮೆಷರ್ಮೆಂಟ್ ಬಂದು 12/24 ಬರುತ್ತೆ ಸರ್ ಇದು. 12/24 ತುಂಬಾ ದೊಡ್ಡದಾಗಿದೆ. ಹೌದು ಸರ್. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ವೀಕೆಂಡ್ಸ್ ಆಗಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡೋಕ್ಕೋಸ್ಕರ ಮಾಡಿರೋ ಜಾಗ. ಹೌದು. ಓಕೆ, ಇಲ್ಲಿ ಸರ್. ಸೊ ಇಲ್ಲೊಂದು ಒಂದು ರೂಮ್ ಇದೆ. ಇದು ವಾಕಿನ್ ವಾರ್ಡ್ರೋಬ್ಗೋಸ್ಕರ ಮಾಡಿರೋದು. ಎಸ್. ಓಕೆ, ಅಂಡ್ ಇಲ್ಲೊಂದು ವಾಶ್ರೂಮ್. ಎಸ್. ಓಕೆ, ತುಂಬಾ ದೊಡ್ಡದಾಗಿ ಸ್ಪೇಸಿಯಸ್ ಆಗಿರೋ ಮನೆ ಸರ್ ಇದು. ಹೌದು ಸರ್. ಕುಟುಂಬ ಇರ್ತಾರಲ್ಲ. ಹೌದು. 2 ಫ್ಯಾಮಿಲಿ ಇದ್ರೆ ಕರೆಕ್ಟ್ ಸರ್, ಆರಾಮಾಗಿರ್ಬೋದು. 2ರಿಂದ 3 ಫ್ಯಾಮಿಲಿ ಸಹಿತ ಇಲ್ಲಿ ಇರ್ಬೋದು ಸರ್. ಕರೆಕ್ಟ್ ಸರ್. ಕರೆಕ್ಟ್. ಸರ್ ಈ ಕಡೆ ಬಂದ್ರೆ ಸೊ ಇಲ್ಲೊಂದು ಸಿಂಗಲ್ ರೂಮ್ ಇದೆ. ಸೊ ಅಕಸ್ಮಾತ್ ಏನಾದ್ರು ಸ್ಟಡಿ ಪರ್ಪಸ್ಗೆ ಆಗಲಿ, ಸೊ ಅವ್ರು ಸಪ್ರೇಟಾಗಿ ಒಂದು ರೂಮ್ ಮಾಡಿದ್ದಾರೆ ಸರ್. ಇಲ್ಲಿ ಎಕ್ಸ್ಟ್ರಾ ಮಾಡಿಟ್ಟಿದ್ದಾರೆ. ಸೊ ಗೆಸ್ಟ್ ರೂಮ್ ಅಂತಾನೆ ಅನ್ಕೋಬಹುದು. ಗೆಸ್ಟ್ ರೂಮ್ ಅಂತ. ಎಸ್. ಸೊ ಇಲ್ಲಿ ಬೇಕಾದ್ರೆ ನಾವು ಒಂದು ಟೇಬಲ್ ಹಾಕಿ ಒಂದು ಗಜಿಬೋ ಸೆಟಪ್ ಮಾಡ್ಕೊಂಡ್ಬಿಟ್ರೆ ಸರ್, ಗಜಿಬೋ ಸೆಟಪ್ ಒಳ್ಳೆ ಪಾರ್ಟಿ ಮಾಡ್ಬೋದು ಸರ್. ಪಾರ್ಟಿ ಮಾಡೋದು ಚೆನ್ನಾಗಿರುತ್ತೆ. ಪಾರ್ಟಿ ಮಾಡೋದಾಗ್ಲಿ, ಪೂಜೆ ಮಾಡೋದಾಗ್ಲಿ, ಏನ್ ಬೇಕಾದ್ರೆ ಮಾಡ್ಬೋದು ಸರ್. ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಹ್ಯಾಂಡ್ ವಾಶ್ ಬೇರೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಲೊಕ್ಯಾಲಿಟಿನೂ ಅಷ್ಟೇ, ನಾನು ನಿಮ್ಗೆ ತೋರಿಸ್ಬೇಕು ವೀಕ್ಷಕರೇ. ಪಕ್ಕದಲ್ಲೇ ಫಸ್ಟ್ ಸ್ಟೆಪ್ ಸ್ಕೂಲು, ದೊಡ್ಡದಾದಂತಹ ಬಿಲ್ಡಿಂಗ್ಗಳು, ದೊಡ್ಡದಾದಂತಹ ರೋಡು, ಮೈದಾನ. ಸೊ ಲೊಕ್ಯಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಹೌದು ಸರ್. ಸೂಪರ್ ಲೊಕ್ಯಾಲಿಟಿ. ಓಕೆ, ನೋಡಿ ವೀಕ್ಷಕರೇ, ನಡೀವಿ ಸರ್. ಸರ್ ಟಾಪ್ ಫ್ಲೋರ್ ಅಲ್ಲಿ ಇದೀವಿ. ಟೆರೆಸ್ ಬಂದಿದ್ದೀವಿ ಸರ್ ಅಷ್ಟೇ. ಓಕೆ, ಒಂದು ಸ್ಕೈಲೈಟ್ ಕೂಡ ಇದೆ ಅಲ್ವಾ? ಸ್ಕೈಲೈಟ್ ಇದೆ. ಹೌದು ಸರ್. ಚೆನ್ನಾಗಿದೆ ಸರ್ ಇದು. ಓಕೆ, ಬನ್ನಿ ಟೆರೆಸ್ಗೆ ಹೋಗ್ಬಿಡೋಣ. ಬನ್ನಿ ಸರ್. ಸೊ ದೊಡ್ಡದಾದಂತ ಟೆರೆಸ್, ಸ್ಪೇಷಿಯಸ್ ಆಗಿದೆ ಸರ್ ಟೆರೆಸ್. ಹಂಚ್ ಹಾಕಿದ್ದೀರಾ? ಹೌದು ಸರ್. ಡಬಲ್ ಹಂಚು. ಓಕೆ, ಸೂಪರ್. ಸೊ ಟೆರೆಸ್ ಅಂತೂ ಬೇಜಾನ್ ಜಾಗ ಇದೆ. ಕರೆಕ್ಟ್. ಟ್ಯಾಂಕ್ ರೂಮ್ ಅಂದ್ರೆ ದೊಡ್ಡ ಮನೇನೆ ಮಾಡ್ಬಿಟ್ಟಿದ್ದೀರಲ್ಲ ಸರ್ ಇಲ್ಲಿ. ಇಲ್ಲ ಸರ್, ಒಂದು ಸ್ಟೋರೇಜ್ ಪರ್ಪಸ್ ಅಂತ ಆರಾಮಾಗಿ ಯುಟಿಲೈಸ್ ಮಾಡ್ಕೋಬಹುದು. ಅದು ಕರೆಕ್ಟ್. ಎಂಟಿ ಸ್ಪೇಸ್ ನೋಡ್ಬೋದು ವೀಕ್ಷಕರೇ. ಟ್ಯಾಂಕ್ ರೂಮ್ ಅಂತಂದ್ರೆ ಇಷ್ಟು ದೊಡ್ಡದಾಗಿರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ದೊಡ್ಡ ರೂಮ್ ಸಿಗ್ತಾ ಇದೆ ಇಲ್ಲಿ. ಒಂದು ಆರಾಮಾಗಿ ಒಬ್ರು ಸರ್ವೆಂಟ್ ಸಹಿತ ಇರ್ಬೋದಲ್ಲ ಸರ್? ಆರಾಮಾಗಿ ಇರ್ಬೋದು ಸರ್, ವ್ಯವಸ್ಥೆ ಮಾಡಿಕೊಟ್ರೆ ಆರಾಮಾಗಿರ್ಬೋದು. ಸೂಪರ್ ಆಗಿದೆ ಸರ್. ನೈಸ್. ಇಷ್ಟ ಅಲ್ವಾ? ಎಸ್ ಸರ್. ಬನ್ನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಒಳ್ಳೆ ಲಕ್ಸರಿ ಮನೇನ ನಾನು ನಿಮ್ಗೆ ತೋರಿಸ್ಕೊಂಡ್ ಬನ್ನಿ ಅಂತ ಹೇಳ್ಬೋದು ಸರ್. ಮನೆ ಸಖತ್ತಾಗಿದೆ, ಲಕ್ಸರಿ ಆಗಿದೆ. ಮೋಸ್ಟ್ಲಿ ಪ್ರೈಸು ಲಕ್ಸರಿ ಆಗಿರುತ್ತೆ ಅನ್ಕೊಂತೀನಿ. ಸರ್ ಏನ್ ಪ್ರೈಸ್ ಅನ್ನ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಏನಿಲ್ಲ ಸರ್, ಕಾಸಿಗೆ ತಕ್ಕಂಗ್ ಕಜಾಯ ಅಂತ ಆ ರೀತಿ ಸರ್. ಇದು ಬಂದು ಈ ಬಿಲ್ಡಿಂಗ್ ಬಂದು ಕೋಟ್ ಮಾಡ್ತಿರೋದು 2,40,00,000 ರೂಪಾಯಿ ಕೋಟ್ ಮಾಡ್ತಿರೋದು ಸರ್. 2,40 lakhs. ಎಸ್ ಸರ್, ಮಾಡ್ತಾ ಇದ್ದೀರಾ? 2,40 lakhs ಮಾಡ್ತಾ ಇದೀವಿ. ನೆಗೋಷಿಯಬಲ್? ಖಂಡಿತ ಸರ್. ಆಮೇಲೆ ಇನ್ನೊಂದು, 2,40 lakhs ವರ್ತ್ ಇದೆಯಾ? ಇದೆ ಸರ್.
ಯಾಕಂದ್ರೆ ನಾವು ಅಂದ್ರೆ ಕಣ್ಣು ತೋರಿಸಿ ವೀಕ್ಷಕರ ಹತ್ರ ಕೇಳ್ತಾರೆ ನಾವು ಹೇಳ್ಬೇಕು ಅಂತಂದ್ರೆ ಏನೇನು ಅಳವಡಿಸಿದೀವಿ, ಯಾವ ರೀತಿ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿದ್ದಾರೆ, ಪ್ರತಿಯೊಂದು ಕನ್ಸ್ಟ್ರಕ್ಷನ್ ನೋಡಬಹುದು. ವಿತ್ ಫೋಟೋಸು ಕೊಡ್ತೀವಿ ನಾವು. ಫೋಟೋಸ್ ಇದೆಯಾ? ಫೋಟೋಸು ಕನ್ಸ್ಟ್ರಕ್ಷನ್ ಟ್ರ್ಯಾಕ್ ಇದೆ ನಿಮ್ಮ ಹತ್ರ? ಎಸ್ ಸರ್, ಎಸ್ ಎಸ್. ಯಾವ್ಯಾವ ಮಟೀರಿಯಲ್ ಯೂಸ್ ಮಾಡಿದ್ದೀರಾ, ಏನ್ ಡೆನ್ಸಿಟೀಸ್ ಇರ್ಬೋದು, ಥಿಕ್ನೆಸ್ ಇರ್ಬೋದು, ಪ್ರತಿಯೊಂದು ನಿಮ್ಮ ಹತ್ರ ಇರುತ್ತೆ ಸರ್. A to Z ಇರುತ್ತೆ. ಸೊ ಆ ಫೋಟೋಸ್ ಕೊಡ್ತೀವಿ, ಅವರು ನೋಡಬಹುದು ಏನೇನ್ ಮೆಟೀರಿಯಲ್ಸ್ ನಾವು ಯೂಸ್ ಮಾಡಿದೀವಿ ಅಂತ. ಸರ್ ಅದ್ರ ಬಗ್ಗೆ ಕಾಂಪ್ರಮೈಸ್ ಆಗೋ ಅವಶ್ಯ ಇದೇ ಇಲ್ಲ ಸರ್, ಹೇಳ್ಬೇಕು ಅಂತ ಮಾತೇ ಇಲ್ಲ. ತುಂಬಾ ಚೆನ್ನಾಗಿದೆ ಬಿಲ್ಡಿಂಗ್, ಕ್ವಾಲಿಟಿ ವೈಸೇ ಆಗ್ಲಿ ಪ್ಲಸ್ ಲೊಕ್ಯಾಲಿಟಿ ವೈಸೇ ಆಗ್ಲಿ ತುಂಬಾ ಚೆನ್ನಾಗಿದೆ ಸರ್. 300 ಮೀಟರ್ಸ್ ಅಲ್ಲಿ 260 ಫೀಟ್ ರೋಡ್ ಸಿಗುತ್ತೆ. ಹೌದು ಹೌದು. ಸೊ ಒಂದು ಬಂದು ಬ್ಯಾಕ್ ಸೈಡ್ ಸಿಗುತ್ತೆ, ಜಕ್ಕೂರ್ ಲೇಕ್ ಹತ್ರನೇ ಸಿಗುತ್ತೆ. ಸೊ ಈ ಕಡೆ ಬಂದು ನಮ್ಮ ಯಲಹಂಕ ಅಗ್ರಾರ, ಯಲಹಂಕ ಜಕ್ಕೂರ್ ಮೇನ್ ರೋಡ್ ಏನಿದೆ ಅದು 60 ಫೀಟ್ ಬರುತ್ತೆ. ಹೌದು ಹೌದು. ಇನ್ನೊಂದು 60 ಫೀಟ್ ರೋಡ್ ಆಗ್ತಿದೆ ಸರ್, ಆಲ್ರೆಡಿ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಆಗ್ತಿದೆ, ಇನ್ನೊಂದು ರೆಡಿ ಆಗ್ತಿದೆ. ಸೊ ವೀಕ್ಷಕರೇ ನಿಜವಾಗ್ಲೂ ಸರ್ ಹೇಳಿದ್ ಕರೆಕ್ಟ್. ಲೊಕ್ಯಾಲಿಟಿಗೆ ದುಡ್ಡು ಕೊಡ್ಬೇಕು ಆಕ್ಚುಲಿ ಇಲ್ಲಿ ನೋಡಿದ್ರೇನೆ. ಅಂಡ್ ಮನೇನು ಕೂಡ ತುಂಬಾ ಅಲ್ಟ್ರಾ ಲಕ್ಸುರಿ ಆಗಿದೆ. ಸೊ ಯಾರಾದ್ರೂ ಒಂದು ಫುಲ್ ಫ್ಯಾಮಿಲಿ, ಒಂದು ಫ್ಯಾಮಿಲಿ ಅಲ್ಲ 2 ಫ್ಯಾಮಿಲಿ, ಇವನ್ 3 ಫ್ಯಾಮಿಲಿ ಕೂಡ ಆರಾಮಾಗಿ ಇಲ್ಲಿ ಇರಬಹುದು, ತೊಂದರೆನಿಲ್ಲ. ಅಷ್ಟು ದೊಡ್ಡದಂತ ಮನೆ. ಜೊತೆಯಲ್ಲಿ ನಿಮಗೆ ಕೆಳಗಡೆ ಒಂದು ರೆಂಟ್ ಬರುತ್ತೆ, ಮೇಲ್ಗಡೆ ಬೇಕಾದ್ರೂ ಕೂಡ ಒಂದು ಸರ್ವೆಂಟ್ ರೂಮ್ ಆಗಿ ಕನ್ವರ್ಟ್ ಮಾಡಬಹುದು. ದೊಡ್ಡದಾಗಿದೆ ಜಾಗ. ಸೊ ಆದ್ರಿಂದ ಡೆಫಿನೆಟ್ಲಿ ಸ್ಪೇಸಿಯಸ್ ಆಗಿರೋ ಮನೆ, ಅಲ್ಟ್ರಾ ಲಕ್ಸರಿ ಮನೆ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಕ್ರೀನ್ ಮೇಲೆ ಮಿಲನ್ ಪ್ರಾಪರ್ಟೀಸ್ ಅವರ ನಂಬರ್ ಬರ್ತಾ ಇದೆ. ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ದಯವಿಟ್ಟು ಇದನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು. ವೀಕ್ಷಕರು ಯಾರಾದ್ರೂ ಬರ್ತಾರೆ ಅಂತಂದ್ರೆ ಸೈಟ್ ವಿಸಿಟ್ ಎಲ್ಲ ಮಾಡಬಹುದಾ? ಖಂಡಿತ ಸರ್. ಸರ್ ಹೆಂಗೋ ಕೆಳಗೆ ನಮ್ಮ ಕಂಪನಿ ನಂಬರ್ ಬರ್ತಾ ಇದೆ. ಸೊ ಅವ್ರು ಕಾಲ್ ಮಾಡಿ, ನಮ್ಮ ಎಕ್ಸಿಕ್ಯೂಟಿವ್ಸ್ ಫೋನ್ ಪಿಕ್ ಮಾಡಿ, ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಅವ್ರು ಕ್ಲಾರಿಫೈ ಮಾಡ್ತಾರೆ ನಿಮಗೆ. ಸೊ ಸೈಟ್ ವಿಸಿಟ್ ಮಾಡಬೇಕು ಅಂತಂದ್ರೆ ನೀವು ಎಷ್ಟೊತ್ತಿಗೆ ಬರ್ತೀರಾ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ನಮ್ಮ ಎಕ್ಸಿಕ್ಯೂಟಿವ್ ಇಲ್ಲಿ ರೆಡಿ ಆಗಿರ್ತಾರೆ. ಸೊ ಪ್ರತಿ ಒಂದು ಇಂಚು ತೋರಿಸ್ತಾರೆ ನಿಮಗೆ, ಯಾವ ರೀತಿ ಹೆಂಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಕಸ್ಮಾತ್ ನನಗೆ ಇಷ್ಟ ಆದಲ್ಲಿ ರೇಟ್ ಮಾತಾಡೋದಕ್ಕೆ ಅಂತಾನೆ ನಾವು ಒಂದು ಟೋಕನ್ ಏನಾದ್ರು ಕೊಟ್ಟರೆ ಸರ್, ಒಂದು ಸೆಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅವ್ರಿಗೆ. ಸೊ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ಅವ್ರು ವೆರಿಫಿಕೇಶನ್ ಆದ ನಂತರ ನೆಕ್ಸ್ಟ್ ನಾವು ಅಗ್ರಿಮೆಂಟ್ ಪ್ರಾಸೆಸ್ ಅವ್ರ ಡೈರೆಕ್ಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೋಗ್ಬೋದು ಸರ್. ಲೋನ್ ಆಗುತ್ತೆ ಸರ್, ಆರಾಮಾಗಿ ಲೋನ್ ಆಗುತ್ತೆ. LIC ಅಂಡ್ IDBI ಬ್ಯಾಂಕ್ ಇಂದ ಲೋನ್ ಆಗುತ್ತೆ ಸರ್. ನೀವೇ ಮಾಡಿಸ್ಕೊಡ್ತೀರಾ? ಖಂಡಿತ. ಲೋನ್ ವ್ಯವಸ್ಥೆ ಇದೆ? ಎಸ್ ಸರ್, ಎಸ್. ಅವ್ರ ಕ್ಲೈಂಟ್ ಪ್ರೊಫೈಲ್ ಕೂಡ ಮ್ಯಾಟರ್ ಆಗುತ್ತೆ ನಮಗೆ. ಸೊ ಅವ್ರ ಪ್ರೊಫೈಲು ಈ ಒಂದು ಬಡ್ಜೆಟ್ಗೆ ಮ್ಯಾಚ್ ಆಗೋ ರೀತಿ ಇದ್ರೆ ಲೋನ್ ಮಾಡಿಸ್ಕೊಡ್ತೀರಾ? ಖಂಡಿತ. ದಯವಿಟ್ಟು ಬರಬೇಕಾದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಬನ್ನಿ. ಇಂಟ್ರೆಸ್ಟೆಡ್ ಇದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟೋದ್ರೆ ಲೋನ್ ಇವ್ರು ವೆರಿಫಿಕೇಶನ್ ಮಾಡ್ತಾರೆ. ನೀವು ಇಲ್ಲಿಂದ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಟ್ಟು ಬಿಲ್ಡಿಂಗ್ ವೆರಿಫಿಕೇಶನ್ ಅನ್ನ ನೀವು ಮಾಡ್ಕೊಳ್ಳಿ. ಎರಡು ಮ್ಯಾಚ್ ಆಯ್ತು ಅಂತಂದ್ರೆ ಈ ಬಿಲ್ಡಿಂಗ್ ನಿಮ್ದಾಗತ್ತೆ. ಲೋನ್ ಕೂಡ ಎಷ್ಟು ಪರ್ಸೆಂಟ್? 80% ಆಗ್ಬೋದಾ? 75% ಅಂತೂ ಗ್ಯಾರಂಟಿ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಇವಾಗ ಈ ಬಿಲ್ಡಿಂಗ್ ಜೊತೆಯಲ್ಲಿ ಮಿಲನ್ ಪ್ರಾಪರ್ಟೀಸ್ ಇಂದ ಇನ್ನೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಸರ್, ಮಿಲನ್ ಪ್ರಾಪರ್ಟೀಸ್ ಇಂದ ಸರ್ ನೀವು ಸುಮಾರು ದಿನಗಳಿಂದ ಬಜೆಟೆಡ್ ಬಿಲ್ಡಿಂಗ್ಸ್ ಕೇಳ್ತಾ ಇದ್ದೀರಾ ವೀಕ್ಷಕರಿಗೋಸ್ಕರ. ಸೊ ನಾವು ಅಷ್ಟೇ ಆ ಪ್ರಯತ್ನದಲ್ಲಿ ಇದ್ದೀವಿ. ಖಂಡಿತ ಇನ್ನೊಂದು ಕೆಲವು ದಿನಗಳಲ್ಲಿ ಬಜೆಟೆಡ್ ಪ್ರಾಪರ್ಟೀಸ್ ಆಗಲಿ ಸೈಟ್ಸ್ ಆಗಲಿ ಖಂಡಿತ ನಾವು ಅದನ್ನ ತೆರೆ ಮೇಲೆ ತಂದೆ ತರ್ತೀವಿ, ತಗೊಂಡ್ಬರ್ತೀವಿ. ಆಮೇಲೆ ಇನ್ನೊಂದು ಲೈಕ್ ಸೈಟ್ಗಳ ಬಗ್ಗೆ ತುಂಬಾ ಇದು ಓಡಾಡ್ತಾ ಇದ್ದೀರಾ. ಸೊ ಯಾವ್ಯಾವ ಲೇಔಟ್ಗಳು ಎಲ್ಲೆಲ್ಲ ಅವೈಲೇಬಲ್ ಇದೆ ಸ್ವಲ್ಪ ಹೇಳ್ಬೋದಾ? ಸರ್ ಹೌದು, ನಮ್ದು ಇವಾಗ ರನ್ನಿಂಗ್ ಪ್ರಾಜೆಕ್ಟ್ಸ್ ಬಂದು ಸೊ ಅಗ್ರಾರದಲ್ಲಿ ಮೇಘನಾ ಎನ್ಕ್ಲೇವ್ ಮಾಡ್ತಾ ಇದೀವಿ. ಸೊ ಅಲ್ಲಿ ಬಂದು ನಿಮಗೆ 33 ಸೈಟ್ಸ್ ಮಾಡಿರೋದು ನಾವು. ಸೊ DC ಕನ್ವರ್ಷನ್ ಆಗಿದೆ. ಲ್ಯಾಂಡ್ ಎ ಖಾತಾ, ಇಂಡಿವಿಜುವಲ್ ಸೈಟ್ ಬಂದು ಬಿ ಖಾತಾ ಬರುತ್ತೆ. ಸೊ ಜಕ್ಕೂರಲ್ಲಿ ಒಂದು ಲೇಔಟ್ ರನ್ನಿಂಗ್ ಇದೆ. ಸೊ ಅಲ್ಲಿ ತುಂಬಾ ಲಿಮಿಟೆಡ್ 3 ಸೈಟ್ಗಳಿದೆ. ಮೂರೇ ಸೈಟ್. ಸೊ ಅಲ್ಲೂ ನಡೀತಿದೆ. ಸೊ ಸೇಮ್ ಡಾಕ್ಯುಮೆಂಟೇಶನ್ ಇರುತ್ತೆ, ನೋ ಇಶ್ಯೂಸ್. ಸೊ ಇನ್ನೂ ನೀವು ಅಕಸ್ಮಾತ್ ಏನಾದ್ರು ಇನ್ನೂ ಸ್ವಲ್ಪ ದೂರದಲ್ಲಿ ನೋಡ್ತಾ ಇದ್ದೀರಾ, ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ಗೌರಿ ಬಿಂದೂರೇ ಆಗಲಿ, ತೊಂಡೆಬಾವಿನೇ ಆಗಲಿ, ಬಾಗೇಪಲ್ಲಿನೇ ಆಗಲಿ, ಸೊ ಸುಮಾರು ಚಿಕ್ಕಬಳ್ಳಾಪುರನೇ ಆಗಲಿ, ಇಲ್ಲೆಲ್ಲ ನಮ್ದು ಓನ್ ಲೇಔಟ್ಸ್ ಇದಾವೆ ಸರ್. ಸೊ ಅಲ್ಲಿ ಎಲ್ಲಿ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು, ನೋ ಇಶ್ಯೂಸ್. ಅಲ್ಲೇ ಅಂತಲ್ಲ, ನಾವು ಹೇಳಿದ ಜಾಗದಲ್ಲೇ ಅಂತಲ್ಲ, ಅವ್ರ ರಿಕ್ವೈರ್ಮೆಂಟ್ಸ್ ತಕ್ಕನಂಗೆ ನಾವು ಸೈಟ್ ಆಗಲಿ ಮನೆ ಆಗಲಿ ಅವ್ರಿಗೆ ಹುಡುಕೊಡ್ತೀರಾ. ಅಂಡ್ ಬೈ ಕೂಡ ಮಾಡ್ತೀರಾ? ಹೌದು ಸರ್. ಸೊ ಬೈಯಿಂಗ್ ಸೆಲ್ಲಿಂಗ್ ಎರಡೂ ಇದೆ ಸರ್. ಸೊ ವೀಕ್ಷಕರೇ, ನಿಮ್ಗೆ ಯಾವುದೇ ರೀತಿ ಸೈಟು, ಫ್ಲಾಟು, ಮನೆ ಯಾವುದನ್ನು ಬೇಕಾದ್ರೂ ಕೂಡ ಸೇಲ್ ಮಾಡಬೇಕು, ಬೈ ಮಾಡಬೇಕು, ಯಾವುದೇ ಏರಿಯಾ ಇರಲಿ ಅದನ್ನ ನೀವು ಮಿಲನ್ ಪ್ರಾಪರ್ಟೀಸ್ ಇಂದ ಇಲ್ಲಿ ಕನ್ವರ್ಟ್ ಮಾಡಬಹುದು ಅಂತ ಹೇಳ್ತೀನಿ. ಅಂಡ್ ಮಿಲನ್ ಪ್ರಾಪರ್ಟೀಸ್ ಅವರ ಅಡ್ರೆಸ್, ಲೊಕೇಶನ್ಸ್ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದೇ ರೀತಿಯ ಪ್ರೀಮಿಯಂ ಮನೆ ಇರಲಿ, ಮೀಡಿಯಂ ಮನೆ ಇರಲಿ, ಬಜೆಟೆಡ್ ಮನೆಗಳಿರಲಿ, ಬೇಕಾದ್ರೆ ನೀವು ಮಿಲಿಯನ್ ಪ್ರಾಪರ್ಟೀಸ್ ಅವರ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿಂದಲೂ ಕೂಡ ಇವ್ರನ್ನ ಚೆಕ್ಔಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ರೀಮಿಯಂ ಲಕ್ಸುರಿ ಮನೆಯನ್ನ ಪರಿಚಯ ಮಾಡ್ಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರೇ ಕನ್ನಡಿನ ಬೆಳೆಸಬೇಕು. ನಮಸ್ಕಾರ.